ಹುಬ್ಬಳ್ಳಿಯಲ್ಲಿ ದೇವಸ್ಥಾನದ ರಸ್ತೆಯ ಪರ ವಿರೋಧದ ಚರ್ಚೆಗಳು ಶುರುವಾಗಿದೆ. ಭವಾನಿ ಶಂಕರ ದೇವಸ್ಥಾನದ ರಸ್ತೆ ಮತ್ತು ಅದರ ರಸ್ತೆ ಪರವಾಗಿ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಕಾಂಗ್ರೆಸ್ ಮತ್ತು ದಲಿತ ಪರ ಸಂಘಟನೆಗಳು ಹೋರಾಟವನ್ನು ನಡೆಸಿದ್ದಾರೆ. ಹಳೆ ಹುಬ್ಬಳ್ಳಿಯ ಇಂಡಿ ಪಂಪ್ ವೃತ್ತದಲ್ಲಿ ರಸ್ತೆ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ವಿನಾಕಾರಣ ವಿವಾದವನ್ನು ಹುಟ್ಟು ಹಾಕ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡಿದ್ದಾರೆ. ಬಿಜೆಪಿ ಜಾತಿ ಧರ್ಮ ಅಂತ ಕೋಮುಗಲಭೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಕೋಮುಗಲಭೆ ಸೃಷ್ಟಿಸೋದು ಬಿಜೆಪಿಯ ಉದ್ದೇಶ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಈ ರಸ್ತೆ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಭವಾನಿ ಶಂಕರ ಮತ್ತು ನಾರಾಯಣ ದೇವಾಲಯ, ಈ ದೇವಾಲಯದ ಸಮೀಪದಲ್ಲೇ ಇದ್ದಂಥ ಒಂದು ಕಲ್ಯಾಣಿ ಅಥವಾ ಪುಷ್ಕರಣಿ ಅಂತ ಕರಿತೀವಿ. ಸುಮಾರು ವರ್ಷಗಳ ಹಳೆಯ ದೇವಸ್ಥಾನ ಇದು, ಪಾರಂಪರಿಕ ದೇವಾಲಯ, ಇದು ಐತಿಹಾಸಿಕ ದೇವಾಲಯ. ರಸ್ತೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಆ ಪುಷ್ಕರಣಿಯನ್ನು ಮುಚ್ಚಿಬಿಟ್ಟು ಅದ್ರ ಮೇಲೆ ಹಾಗೆ ತಾರ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಅದಕ್ಕೊಂದಷ್ಟು ಹೋರಾಟಗಳು ಬಿಜೆಪಿ ನಾಯಕರು ಮಾಡಿದ್ರು. ಈಗ ಕಾಂಗ್ರೆಸ್ ಮತ್ತು ದಲಿತ ಸಂಘಟನೆಗಳು ಇಲ್ಲ ಬಿಜೆಪಿಗರು ಬೇಕು ಅಂತಾನೆ ಆರೋಪ ಮಾಡ್ತಾ ಇದ್ದಾರೆ, ಅಭಿವೃದ್ಧಿಗೆ ಅವರು ತಡೆ ಒಡ್ಡುತ್ತಾ ಇದ್ದಾರೆ ಅಂತ ಈ ಕಡೆ ಅಂದ್ರೆ ಅದಕ್ಕೆ ವಿರೋಧವಾಗಿರ್ತಕ್ಕಂಥ ಪ್ರತಿಭಟನೆ ನಡೆದಿದೆ. ಪಕ್ಷದ ನಾಯಕರುಗಳನ್ನ ಸಹಿತ ಸ್ವಾಗತಿಸಿ ಈ ಒಂದು ಹೋರಾಟ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಹಿತ ಇವತ್ತು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಬಿಎಸ್ಪಿ ವತಿಯಿಂದ ಸ್ವಲ್ಪ ಇವತ್ತು ಬೆಂಬಲವನ್ನು ಕೊಟ್ಟಿದ್ದಾರೆ. ರೈಟ್, ಓಕೆ. ಇದು ಪರ ವಿರೋಧದ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದೆ ವೀಕ್ಷಕರು. ಆಕ್ಚುಲಿ ರಾಜ್ಯ ಪುರಾತತ್ವ ಇಲಾಖೆಯ ಪರ್ಮಿಷನ್ ಅನ್ನು ತೆಗೆದುಕೊಳ್ಳದೆ, ಯಾಕಂದ್ರೆ ಪಾರಂಪರಿಕ ಕಟ್ಟಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದು ಹಳೆ ಕಟ್ಟಡ ಆಗಿರುವಂಥ ಮತ್ತು ದೇವಸ್ಥಾನ ತುಂಬ ಹಳೇದದು. ಸೊ ಹಾಗಾಗಿ ಸಂಬಂಧಪಟ್ಟಂಥ ಇಲಾಖೆಯ ಪರ್ಮಿಷನ್ ಅನ್ನು ತೆಗೆದುಕೊಳ್ಳದೆ ಏಕಾಏಕಿಯಾಗಿ ಕಾಮಗಾರಿಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪುಷ್ಕರಣಿ ಅನ್ನುವಂಥದ್ದು ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಮಹತ್ವ ಇದೆ. ಅದನ್ನು ಮುಚ್ಚಿರ್ತಕ್ಕಂಥ ರೀತಿ ಇದೆಯಲ್ಲ, ಅದು ಸರಿಯಲ್ಲ ಅನ್ನೋದು ಬಿಜೆಪಿ ನಾಯಕರ ಆರೋಪ ಆಗಿರುವಂಥದ್ದು. ಹಾಗಾಗಿ ಕಳೆದ ವಾರ ಇಡೀ ವಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದ್ರು. ಒಂದು ಹಂತದಲ್ಲಿ ಪ್ರತಿಭಟನೆ ತೀರಾ ವಿಕೋಪಕ್ಕೂ ಸಹ ಹೋಗಿತ್ತು. ಅದರ ಮುಂದುವರೆದ ಭಾಗವನ್ನು ಗಮನಿಸ್ತಾ ಇದ್ದೀವಿ. ಬೇಕು ಅಂತಲೇ ಬಿಜೆಪಿ ಇದರಲ್ಲಿ ರಾಜಕಾರಣ ಮಾಡ್ತಾ ಇದೆ, ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ, ಅಭಿವೃದ್ಧಿಗೆ ತಡೆ ಒಡ್ಡುವ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ ಆಗಿದೆ. ಸೊ ಹಾಗಾಗಿ ಇವತ್ತು ದಲಿತ ಪರ ಸಂಘಟನೆಗಳು ಮತ್ತು ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಭವಾನಿ ಶಂಕರ ದೇವಾಲಯದ ಆ ವಾತಾವರಣ ಏನಿದೆಯಲ್ಲ, ಅದೊಂದು ರೀತಿಯಾಗಿ ತೀವ್ರ ವಿವಾದದ ಕೇಂದ್ರ ಬಿಂದು ಆಗಿರುವಂಥದ್ದು. ಸೊ ನಿಮ್ಗೆ ಇಷ್ಟ ಬಂದಂಗೆ ಅಲ್ಲಿ ಕಾಮಗಾರಿಯನ್ನು ಮಾಡೋದಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಒಂದು ಕಡೆ ಪ್ರಸ್ತಾಪ ಮಾಡ್ತಾ ಇದ್ರೆ, ಅಲ್ಲಿ ಅಭಿವೃದ್ಧಿಗೆ ತಾವು ತಡೆ ಒಡ್ತಾ ಇದ್ದೀರಿ ಅನ್ನುವಂಥದ್ದು ದಲಿತ ಪರ ಸಂಘಟನೆಗಳ ಒಂದು ಆರೋಪ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪರಶುರಾಮಿಗೆ ಯಾರ ಮಾತನ್ನ ಕೇಳೋದು ಯಾರ ಮಾತನ್ನ ಬಿಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಒಂದು ಕಡೆ ದೇವಾಲಯದ ಪುಷ್ಕರಣಿಯನ್ನು ಮುಚ್ಚಿಬಿಟ್ಟಿದ್ದಾರೆ ಅನ್ನೋದು ಬಿಜೆಪಿ ನಾಯಕರ ವಾದ, ಮಗದೊಂದು ಕಡೆ ಅಭಿವೃದ್ಧಿಗೆ ಮತ್ತು ಕೋಮು ಗಲಭೆಗೆ ಪ್ರಚೋದನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ದಲಿತ ಪರ ಸಂಘಟನೆಗಳು ಮತ್ತು ಕಾಂಗ್ರೆಸ್ನ ವಾದ ಆಗಿದೆ ಅಂತ. ಸೊ ಒಟ್ಟಾರೆಯಾಗಿ ಈ ಎರಡೂ ಪರ ವಿರೋಧದ ಚರ್ಚೆಗಳ ನಡುವೆ ಯಾವ ರೀತಿಗೆ ಗೊಂದಲ ನಿರ್ಮಾಣ ಆಗಿದೆ ಅಲ್ಲಿ ಅಂತ? ಶಿವಶಂಕರ್, ಈಗಾಗಲೇ ಏನು ಹುಬ್ಬಳ್ಳಿಯ ಆಸಾರ ಹೊನ್ನೆಯಲ್ಲಿರುವಂತಹ ಏನು ಈ ಭವಾನಿ ಶಂಕರ ದೇವಸ್ಥಾನ ಇದೆ, ಇದರ ವಿವಾದ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಒಂದೆಡೆ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳ ಮುಖಂಡರು ಬೃಹತ್ ಪ್ರತಿಭಟನೆಯನ್ನ ಮಾಡಿ ಅಲ್ಲಿ ಏನು ದೇವಾಲಯದ ಪುಷ್ಕರಣಿ ಇದ್ದ ಜಾಗದಲ್ಲಿ ಏನು ರಸ್ತೆ ನಿರ್ಮಿಸಲಾಗಿದೆ ಅದನ್ನ ತೆರವುಗೊಳಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಧರಣಿಯನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ವಿವಿಧ ಹಂತದ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಶಾಸಕರು, ಮಹಾನಗರ ಪಾಲಿಕೆಯ ಸದಸ್ಯರು, ಇವನ್ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಜಗದೀಶ್ ಶೆಟ್ಟರ್ ಸಹಿತ ಸ್ಥಳಕ್ಕೆ ಭೇಟಿ ನೀಡಿ, ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ರಸ್ತೆ ಏನಿದೆ ಅದನ್ನ ತೆರವುಗೊಳಿಸಲೇಬೇಕು ಅನ್ನುವಂತ ಪಟ್ಟನ್ನ ಹಿಡಿದಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ಅದಕ್ಕೆ ಅಗೇನ್ಸ್ಟ್ ಆಗಿ ಪ್ರತಿಭಟನೆ ಮಾಡ್ತಾ ಇದೆ, ರಸ್ತೆಯ ಪರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈ ರಸ್ತೆ ಅಭಿವೃದ್ಧಿಯ ದ್ಯೋತಕವಾಗಿದೆ. ಈ ರಸ್ತೆಯನ್ನ ಮಾಡಿರುವುದು ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಇರುವಂತಹ ಜಾಗಕ್ಕೆ ಕನೆಕ್ಟಿವಿಟಿ ಕಲ್ಪಿಸಲಿಕ್ಕಾಗಿ. ಹೀಗಾಗಿ ಈ ರಸ್ತೆಗೆ ವಿರೋಧ ವ್ಯಕ್ತಪಡಿಸುವುದು ಸರಿಯಲ್ಲ ಅನ್ನುವಂತ ಮಾತನ್ನ ಕಾಂಗ್ರೆಸ್ ಮತ್ತು ದಲಿತ ಪರ ಸಂಘಟನೆಗಳ ಮುಖಂಡರು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಕಾಂಗ್ರೆಸ್ನ ನೇತೃತ್ವದಲ್ಲಿ ಬೇರೆ ಬೇರೆ ದಲಿತ ಸಂಘಟನೆಗಳ ಮುಖಂಡರು ಸ್ಥಳದಲ್ಲಿ ಜಮಾಯಿಸಿ ಹುಬ್ಬಳ್ಳಿಯ ಇಂಡಿ ಪಂಪ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಜೊತೆಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಮುಖಂಡರ ವಿರುದ್ಧ ಘೋಷಣೆಯನ್ನ ಕೂಡ ಕೂಗಿದ್ದಾರೆ. ಇನ್ನೊಂದೆಡೆ RSS ಪ್ರಚೋದಿತವಾಗಿ ಈ ಪ್ರತಿಭಟನೆ ನಡೀತಾ ಇದೆ ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ ಮುಖಂಡರು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಏನು ಈ ಭಾಗದಲ್ಲಿ ಅಲ್ಪಸಂಖ್ಯಾತರ ಹೆಚ್ಚಿಗೆ ಇದ್ದಾರೆ, ದಲಿತರ ಹೆಚ್ಚಿಗೆ ಇದ್ದಾರೆ. ಹೀಗಾಗಿಯೇ ಅಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ಬಿಜೆಪಿಯವರು ಬಿಡ್ತಾ ಇಲ್ಲ, ಅಲ್ಲಿ ರಸ್ತೆಗಳನ್ನ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಆರೋಪ ಪ್ರತ್ಯಾರೋಪಗಳು ಈ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವಿನ ಫೈಟ್ ಆಗಿ ಪರಿಣಮಿಸಿದೆ.
ಈ ನಡುವೆ ಬಿಜೆಪಿಯವರು ಗೆಜೆಟ್ ನೋಟಿಫಿಕೇಶನ್ ಅನ್ನ ತರಿಸಿದ್ದಾರೆ. ಅದರಲ್ಲಿ ಸುಮಾರು 100-150 ವರ್ಷಗಳ ಹಳೆಯ ದಾಖಲೆಗಳಿದಾವೆ. ಅದರಲ್ಲಿ ದೇವಸ್ಥಾನದ ಎದುರು ಒಂದು ಪುಷ್ಕರಣಿ ಇತ್ತು. ಆ ಪುಷ್ಕರಣಿ ಈಗ ಇಲ್ಲ ಅನ್ನುವಂಥದ್ದು ಮತ್ತು ಅದನ್ನ ಮುಚ್ಚಿಯೇ ರಸ್ತೆ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದು ಒಂದೆಡೆ ವಾದವಾದ್ರೆ, ಈಗ ಅಲ್ಲಿ ಏನೂ ಇರಲಿಲ್ಲ. ಮಹಾನಗರ ಪಾಲಿಕೆ ಜಾಗವಾಗಿರೋದ್ರಿಂದ ಮಹಾನಗರ ಪಾಲಿಕೆಯವರೇ ಈ ರಸ್ತೆಯನ್ನ ನಿರ್ಮಿಸ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕಾಗಿ ಅಡ್ಡಿಪಡಿಸಲಿಕ್ಕೆ ಬಿಡುವುದಿಲ್ಲ, ರಸ್ತೆಯನ್ನ ತೆರವುಗೊಳಿಸಲು ಬಿಡುವುದಿಲ್ಲ ಅನ್ನುವಂತ ಮಾತನ್ನ ಕಾಂಗ್ರೆಸ್ ಮತ್ತು ದಲಿತ ಪರ ಸಂಘಟನೆಗಳು ಹೇಳ್ತಾ ಇದ್ದಾವೆ. ಹೀಗಾಗಿಯೇ ಈ ಒಂದು ಏನು ಕ್ಲಿಷ್ಟಕರವಾದಂತಹ ಸನ್ನಿವೇಶ ನಿರ್ಮಾಣವಾಗಿದೆ. ಧಾರವಾಡ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಜೊತೆಗೆ ಮಹಾನಗರ ಪಾಲಿಕೆಗೆ ಈ ಒಂದು ರಸ್ತೆ ನಿರ್ಮಾಣ ವಿವಾದ ಒಂದು ತಲೆಬಿಸಿಯಾಗಿ ಪರಿಣಮಿಸಿದೆ. ಮುಂಬರುವ ದಿನಗಳಲ್ಲಿಯೂ ಕೂಡ ಈ ಒಂದು ಏನು ಘಟನೆ ಇದೇನಿದೆ, ರಸ್ತೆ ತೆರವಿನ ವಿಚಾರ ಇದೆ, ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಶಿವಶಂಕರ್. ಓಕೆ ಪರಶುರಾಮ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ.